ಸೋಷಿಯಲ್ ಮೀಡಿಯಾ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ. ಯಾವ ಬಟ್ಟೆ ಹಾಕಬೇಕು, ಯಾವ ಭಾಷೆಯನ್ನು ಮಾತಾಡಬೇಕು, ನೀವು ಯಾವ ಆಹಾರವನ್ನು ತಿನ್ನಬೇಕು ಅನ್ನೋದು ಕೂಡ ನಮ್ಮ ಸೋಷಿಯಲ್ ಮೀಡಿಯಾ ಕಂಟ್ರೋಲ್ ಮಾಡ್ತಾ ಇದೆ. ನಾಳೆ ನಮ್ಮ ಮಾಧ್ಯಮದಲ್ಲಿ ನಾನು ಸತ್ಯವನ್ನೇ ಬರೆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಹಾಕಿ ಹಿಗ್ಗಮಗ್ಗ ಜಾಡಿಸೋದು. ನಮಗೆ ಸಾಕಷ್ಟು ಜನ ನೀವು ಎಡನ ಬಲನ ಅಂತ ಕೇಳ್ತಾರೆ. ಪತ್ರಿಕೋದ್ಯಮನೇ ಸವಾಲು, ಪ್ರತಿದಿನ ಚಾಲೆಂಜು. ನಾನು ಯಾವುದೇ ಈ ಸರ್ಕಾರ ಸರಿ ಇಲ್ಲ, ಇಲ್ಲಿ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ, ದೊಡ್ಡ ಮಟ್ಟದ ಅಂತ ಬರೆದ್ರೆ ನಾಳೆ ಇವನು ಈ ಪಾರ್ಟಿಯ ಪರವಾಗಿದ್ದಾನೆ ಇವನು ಅನ್ನುವ ಹಣೆಪಟ್ಟಿ ಕಟ್ಟುವಂತ ಆತಂಕ ಇದೆ ನಮ್ಮಲ್ಲಿ. ಅದು ಹೋಗ್ಬೇಕು. ಇಂಡಿಯಾ ಮತ್ತು ಪಾಕಿಸ್ತಾನ ವಾರದ ಸಂದರ್ಭದಲ್ಲಿ ಸಾಕಷ್ಟು ತಿರುಚುವ ವಿಡಿಯೋಗಳು ಬಂದು ನಾವು ಯಾವುದನ್ನ ವರದಿ ಮಾಡಬೇಕು? ಸತ್ಯ ಯಾರಿಗೂ ಬೇಕಾಗಿಲ್ಲ, ಜಗಳ ಬೇಕು ಎಲ್ರಿಗೂ. ಬೇರೆ ಕಡೆ ತಗೊಂಡು ಹೋಗುವಂತ ಚರ್ಚೆಗಳೇ ಜಾಸ್ತಿ. ಕಂಟ್ರೋಲ್ ಮಾಡದೇ ಇದೆ ಸೋಷಿಯಲ್ ಮೀಡಿಯಾವನ್ನ. ಜಂಜಿ ಏನ್ ಜನರೇಷನ್ ಇದೆ ಅದು ಬೇಗ ಫಾಸ್ಟ್ ಆಗಿ ಈ ಸೋಷಿಯಲ್ ಮೀಡಿಯಾಗೆ ಪ್ರವೋಕ್ ಆಗುವಂತ ಘಟನೆಗಳು ಸಾಕಷ್ಟು ನಮ್ಮ ಮುಂದೆ ನಡೆದಿದೆ. ಸರಿ, ಆಬ್ಜೆಕ್ಟಿವಿಟಿ ಮಾಧ್ಯಮದಲ್ಲಿ ವಸ್ತುನಿಷ್ಠತೆ ಅನ್ನುವಂಥದ್ದು ಇದೆಯಲ್ಲ, ಎಲ್ಲೊಂದು ಕಡೆ ಆಬ್ಜೆಕ್ಟಿವಿಟಿಯ ಹೆಸರಲ್ಲಿ ನಾವು ವೇರ್ ಈಸ್ ದ ಪರ್ಸ್ಯೂಟ್ ಆಫ್ ಟ್ರೂತ್, ಸತ್ಯದ ಶೋಧನೆಯನ್ನೇ ಕೈ ಬಿಟ್ಬಿಡ್ತಾ ಇದ್ದೇವಾ? ಯಾವುದಕ್ಕೋ ಹೆದರ್ಕೊಂಡು, ಉದಾಹರಣೆಗೆ ಡಿಜಹಳ್ಳಿ ಕೆಜಹಳ್ಳಿ ಕೇಸ್ ತಗೊಳ್ಳಿ. ಏನಾಯಿತು? ವೇರ್ ಈಸ್ ದ ಪರ್ಸ್ಯೂಟ್ ಆಫ್ ಟ್ರೂತ್ ದೇರ್? ಎಲ್ಲರಿಗೂ ಗೊತ್ತು, ಕಣ್ಣೆದ್ರಿಗೆ ಇಟ್ಸ್ ಕ್ವೈಟ್ ಎವಿಡೆಂಟ್, ಬಟ್ ವಿ ಆರ್ ನಾಟ್ ಏಬಲ್ ಟು ಸೇ ಇಟ್ ಔಟ್. ಹೇಳೋಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ ಏನು ಗೊತ್ತು ಅನ್ನೋದನ್ನು. ಯಾವುದು ನಮ್ಮನ್ನು ತಡೀತಾ ಇದೆ? ಮತ್ತು ಸರ್, ನನಗೆ ಗೊತ್ತಿಲ್ಲ ರೀಸೆಂಟ್ಲಿ ಏನಾಗ್ತಾ ಇದೆ ಅಂತ. ಈಗ ಈ ಒಂದು 20 ವರ್ಷದ ಹಿಂದೆ, 10 ವರ್ಷದ ಹಿಂದಿನವರೆಗೂ ಜರ್ನಲಿಸಮ್ ಕ್ಲಾಸಸ್ಸಲ್ಲೂ ಕೂಡ ಈ ಆಬ್ಜೆಕ್ಟಿವಿಟಿ ಹೆಸರಲ್ಲಿ ಭಾರತೀಯತೆಯ ಬಗ್ಗೆ ಅಥವಾ ನಮ್ಮ ಐಡೆಂಟಿಟಿಯ ಬಗ್ಗೆ ಯಾವುದೇ ವಿದ್ಯಾರ್ಥಿಗಳಿಗೆ ಯಾವುದೇ ಕಲ್ಪನೆಗಳನ್ನು ಕೊಡಲಾಗ್ತಾ ಇರಲಿಲ್ಲ. ಏನಿದ್ರು 5W1H ಅವೆಲ್ಲ ಹೆಂಗೆ ಅಂತಂದರೆ ವೆಸ್ಟರ್ನ್ ಕಾನ್ಸೆಪ್ಟ್ ಆಫ್ ಜರ್ನಲಿಸಮ್ನ ತಲೆಲಿಟ್ಕೊಂಡು ಅದನ್ನು ಮಾತ್ರ ಹೇಳೋವಂಥದ್ದು. ಇಲ್ಲೊಂದು ದೊಡ್ಡ ದೇಶ ಇದೆ, 5,000 10,000 ವರ್ಷಗಳ ಇತಿಹಾಸ ಇದೆ. ಇದು ಯಾವುದನ್ನು ಕೂಡ ಅದನ್ನು ಹೇಳಿದ ತಕ್ಷಣ ದ ಮೊಮೆಂಟ್ ಯು ಸೇ ಇಟ್, ಯು ವಿಲ್ ಬಿಕಮ್ ಸ್ಯಾಫ್ರನ್ ಪಾರ್ಟಿ, ಯು ವಿಲ್ ಬಿಕಮ್ ಇಟ್ ವಿಲ್ ಬಿಕಮ್ ಸ್ಯಾಫ್ರನೈಸೇಷನ್. ಸೊ ಆ ಹೆದರಿಕೆ ಇದೆಯಾ? ಆರ್ ವಿ ಸ್ಕೇರ್ಡ್ ಟು ಸೇ ದ ಟ್ರೂತ್ ಈವನ್ ಇನ್ ವರ್ನಾಕ್ಯುಲರ್ ಮೀಡಿಯಾ? ಸತ್ಯ ಯಾರಿಗೂ ಬೇಕಾಗಿಲ್ಲ, ಜಗಳ ಬೇಕು ಎಲ್ರಿಗೂ. ಜಗಳ ಇದ್ದರೆ ರೋಚಕತೆ, ಅದನ್ನು ಬೇರೆ ಕಡೆ ತಗೊಂಡು ಹೋಗುವಂಥ ಚರ್ಚೆಗಳೇ ಜಾಸ್ತಿ. ಸ್ವಾತಂತ್ರ್ಯ ಪೂರ್ವದಲ್ಲಿದ್ದ ಮಾಧ್ಯಮ ಬೇರೆ, ಸ್ವಾತಂತ್ರ್ಯ ನಂತರದ ಮಾಧ್ಯಮಗಳು ಬೇರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಏನಿತ್ತು, ನಮ್ಮದು ಒಂದು ತುಡಿತ, ಜನರ ತುಡಿತ ಏನಿತ್ತು, ನಮಗೆ ಫ್ರೀಡಮ್ ಬೇಕು, ನಮಗೆ ಸ್ವಾತಂತ್ರ್ಯ ಬೇಕು ಅನ್ನೋದು ಎಲ್ಲರ ಜನರ ತುಡಿತ ಆಗಿತ್ತು. ಮಾಧ್ಯಮಗಳು ಕೂಡ ಅದೇ ನಿಟ್ಟಿನಲ್ಲಿ ವರದಿಯನ್ನು ಮಾಡ್ತಾ ಇದ್ದು, ಬೇಕಾದ ಜನರನ್ನು ಜಾಗೃತಿಗೊಳಿಸುವ, ಜನರನ್ನು ಬಡಿದೆಬ್ಬಿಸುವ, ದೇಶಾಭಿಮಾನವನ್ನು ಮೂಡಿಸುವಂಥ ಚಟುವಟಿಕೆಗಳು ಅದೇ ನಡೀತಾ ಇತ್ತು. ಅದು ನಮ್ಮ ಚಳವಳಿಗಳಿರ್ಬೋದು, ಮತ್ತು ಭಾಳ ಜನರಿಗೆ ಮನಸ್ಸನ್ನು ತಲುಪುವಂಥ, ಎಲ್ಲ ವರ್ಗವನ್ನು ಬಡಿದೆಬ್ಬಿಸುವಂಥ ಚಟುವಟಿಕೆಗಳು ಆ ಥರ ನಡೀತಾ ಇತ್ತು. ಸ್ವಾತಂತ್ರ್ಯ ಪಡೆದ ನಂತರದ ಚಟುವಟಿಕೆಗಳೇ ಬೇರೆ ಮಾಧ್ಯಮ. ಇವು ಹೇಳಿದಾಗೆ ಎಡ ಬಲ ಅಥವಾ ಗೋಧಿ ಮೀಡಿಯಾ ಅಥವಾ ಬೇರೆ ಬೇರೆ ಬಣ್ಣಗಳು ಬಂದಿದೆ. ಅದರಲ್ಲೂ ಈಗಿನ ಡಿಜಿಟಲ್ ಯುಗದಲ್ಲಿ ಸಿಕ್ಕಾಪಟ್ಟೆ ಬೇರೆ ಬೇರೆ ರೀತಿಯಾದ ಗೊಂದಲಗಳ ಸೃಷ್ಟಿ ಮಾಡುವಂಥ ಚಟುವಟಿಕೆಗಳು, ಕೆಲಸಗಳು ನಡೀತಾ ಇದೆ. ಮೊದಲನೇ ಆಗ್ತಿತ್ತು ನಮ್ಮ ಡಿಜಿಟಲ್, ನಮ್ಮ ಸೋಷಿಯಲ್ ಮೀಡಿಯಾ ಆರಂಭಕ್ಕಿಂತ ಮುಂಚೆ ಒಪಿನಿಯನ್, ಜನಸಾಮಾನ್ಯರು ಅಲ್ಲಲ್ಲೇ ಎಲ್ಲರೂ ಕಾರ್ಯಕ್ರಮಗಳಲ್ಲಿ ಒಪಿನಿಯನ್ ಕೊಡುವಂಥ ಸಂದರ್ಭಗಳಿರ್ತಿತ್ತು. ಯಾವ್ದಾರ ಈ ಥರದ ಒಂದು ಚರ್ಚೆಗಳ ಮೂಲಕ, ಚಳುವಳಿಗಳ ಮೂಲಕ, ಹೋರಾಟಗಳ ಮೂಲಕ ಅವರ ಧ್ವನಿಯನ್ನು ಎತ್ತಬೋದಿತ್ತು. ಹೀಗಾಗಿಲ್ಲ. ಅಲ್ಲಿ ಯಾರೋ ಒಬ್ಬರು ಮಾತಾಡಿ ಇಮ್ಮಿಡಿಯೇಟಾಗಿ ಒಂದು ಕಾಮೆಂಟ್ ಹಾಕುವಂಥ, ಅದಕ್ಕಾಗಿ ಒಂದು ವಿರೋಧವನ್ನು ಮಾಡುವಂಥ, ಬೇರೆ ಕಡೆಗೆ ಆ ಚಳುವಳಿಯನ್ನು ಅವತ್ತು ಒಂದು ವಿಷಯವನ್ನು, ಗೊಂದಲವನ್ನು ಸೃಷ್ಟಿ ಮಾಡುವಂಥ, ಅದು ಯಾವುದೇ ವಿಚಾರ ಇರ್ಬೋದು, ಅದು ಜಾತೀಯತೆ ಇರ್ಬೋದು, ಧಾರ್ಮಿಕ ವಿಚಾರ ಇರ್ಬೋದು, ನಮ್ಮ ಆಡಳಿತ ವಿಚಾರ ಇರ್ಬೋದು, ದೇಶದ ಬಗ್ಗೆ ವಿಚಾರ ಇರ್ಬೋದು, ಎಲ್ಲ ವಿಚಾರಗಳನ್ನು ಕೂಡ ತಮಗೆ ಬೇಕಾದಂತೆ ತಿರುಚುವಂಥ ಒಂದು ಸೋಷಿಯಲ್ ಮೀಡಿಯಾದ ಎಫೆಕ್ಟ್ ಇದೆ. ನಮ್ಮ ಮಾಧ್ಯಮನೂ ಕೂಡ ನಾವು ಅದರದ ಬೆನ್ನಿಂದ ಕೆಲವು ಕಡೆ ಹೋಗುವಂಥ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಸೋಷಿಯಲ್ ಮೀಡಿಯಾ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ, ಇಡೀ ಜನರನ್ನು ಕಂಟ್ರೋಲ್ ಮಾಡ್ತಾ ಇದೆ. ನೀವು ನಾಳೆ ಯಾವ ಬಟ್ಟೆ ಹಾಕಬೇಕು, ಯಾವ ಭಾಷೆಯನ್ನು ಮಾತಾಡಬೇಕು, ನೀವು ಯಾವ ಆಹಾರವನ್ನು ತಿನ್ನಬೇಕು ಅನ್ನೋದು ಕೂಡ ನಮ್ಮ ಸೋಷಿಯಲ್ ಮೀಡಿಯಾ ಕಂಟ್ರೋಲ್ ಮಾಡ್ತಾ ಇದೆ. ಅದರಲ್ಲಿ ರಿಸರ್ಚ್ ಇಲ್ಲ. ಮಾಧ್ಯಮಗಳಿಗೆ ಏನಂದರೆ ನೋಡಿ, ಈಗ ಯಾವುದೇ ಮೈನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಜವಾಬ್ದಾರಿ ಇದೆ. ಅವರು ಯಾವುದು ಸರಿ ತಪ್ಪನ್ನು ತೂಗಿ ಹೇಳುವಂಥ ಒಂದು ಟೀಮ್ ಇರುತ್ತೆ, ತಂಡ ಇರುತ್ತೆ. ಇವರು ಈ ಥರ ಹೇಳಿದ್ದಾರೆ, ಸರಿ ಇದೆಯಾ, ಇತಿಹಾಸ ಈ ಥರ ಇದೆಯಾ, ತಿರುಚಿದ್ದಾರೆ ಇತಿಹಾಸವನ್ನು ಸ್ಟಡಿ ಮಾಡುವಂಥ ಒಂದು ತಂಡ ಇರುತ್ತೆ. ಆದರೆ ಸೋಷಿಯಲ್ ಮೀಡಿಯಾದ ಆಗಲ್ಲ. ಯಾರು ಏನು ಬೇಕಾದ್ರೂ ಹಾಕ್ಬೋದು, ಅದಕ್ಕೆ ಪರ ವಿರುದ್ಧವನ್ನು ಹಾಕ್ಬೋದು. ಅದೇ ಸರಿ ತಪ್ಪು ಅನ್ನೋದು ವಿಚಾರಗಳ ಕಡೆಗೆ ನಾವು ಹೋಗ್ತಾ ಇದ್ದೇವೆ. ಜನರಲ್ಲಿ ಗೊಂದಲಗಳನ್ನು ಮೂಡಿಸುವ, ಯಾವುದು ಸರಿ ಯಾವುದು ತಪ್ಪು ಅನ್ನುವ ತಿಳಿದುಕೊಳ್ಳುವ, ಸತ್ಯವನ್ನು ತಿಳ್ಕೊಳ್ಳುವ ಮನಸ್ಥಿತಿ ಯಾರಿಗೂ ಬೇಕಿಲ್ಲ.
ಇಲ್ಲ ನಾನು ಎಡಪಂಥೀಯರ ಬಗ್ಗೆ ಮಾತಾಡಿದರೆ ಅದೇ ಸರಿ, ಬಲಪಂಥೀಯರ ಬಗ್ಗೆ ಮಾತಾಡಿ ಅದೇ ಸರಿ, ಸತ್ಯ ಯಾರಿಗೂ ಬೇಕಿಲ್ಲ ಅನ್ನುವ ವಾತಾವರಣ ಸೃಷ್ಟಿಯಾಗಿದೆ. ಮಾಧ್ಯಮಗಳ ಮೇಲೂ ಅದು ತುಂಬ ಪರಿಣಾಮ ಬೀರ್ತಾ ಇದೆ. ಮೇನ್ ಸ್ಟ್ರೀಮ್ ಮಾಧ್ಯಮಗಳಿರ್ಬೋದು, ಅದು ಮುದ್ರಣ ಇರ್ಬೋದು, ವಿದ್ಯುತ್ ಮಾಧ್ಯಮ ಇರ್ಬೋದು, ಎಲ್ಲ ಮಾಧ್ಯಮಗಳ ಮೇಲೆ ಇದು ತುಂಬ ಪರಿಣಾಮ ಬೀರ್ತಾಯಿದೆ. ಆ ವಿಷಯದ ಮೇಲೆ ಯಾವುದೇ ನಾವು ಇತ್ತೀಚೆಗಿನ ಬುರ್ಕಾ ವಿಚಾರ ಇರ್ಬೋದು, ಲವ್ ಜಿಹಾದ್ ಇರ್ಬೋದು, ಬೇರೆ ಬೇರೆ ಸಂಗತಿಗಳಿರ್ಬೋದು, ಧಾರ್ಮಿಕ ವಿಚಾರ ಇರ್ಬೋದು, ಅಲ್ಲಿ ಆಗುವ ಚರ್ಚೆಗಳೇ ಬೇರೆ, ವಾಸ್ತವ ಸಂಗತಿಗಳೇ ಬೇರೆ. ಸತ್ಯ ನಾನು ಹೇಳಕ್ ಹೊರಟಾಗ ಜನರು ಅಂದ್ರೆ ಏನು ಎಡ ಬಲ ಅಂತ ಏನಿದೆಯಲ್ಲ ಅವೇ ನಮ್ಮನ್ನ ಬ್ರ್ಯಾಂಡ್ ಮಾಡ್ತವೆ. ನೀವು ಈ ಸರ್ಕಾರದ ವಿರುದ್ಧ ಬರಿತಾ ಇದ್ದೀರಾ, ನೀನು ಈ ಸರ್ಕಾರದ ಈ ಸಮುದಾಯದ ವಿರುದ್ಧ ಬರಿತಾ ಇದ್ದೀರಾ ಅನ್ನುವ ಪ್ರಭಾವವನ್ನ ಬೀರುವಂತ ತಂಡಗಳು ಈಗ ನಮ್ಮಲ್ಲಿ ಸೃಷ್ಟಿಯಾಗಿದ್ದಾವೆ. ನಾಳೆ ನಮ್ಮ ಮಾಧ್ಯಮದಲ್ಲಿ ನಾನು ಸತ್ಯವನ್ನೇ ಬರೆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಹಾಕಿ ಹಿಗ್ಗಮಗ್ಗ ಜಾಡಿಸೋದು. ಜನರು ಹೇಳ್ತಾರೆ ನೋಡಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇದ್ದಾರೆ, ಆ ಮೀಡಿಯಾದವರು ವರದಿ ಹೇಗೆ ಟ್ರೋಲ್ ಆಗ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ಅದು ಭಯ ಕಾಡುತ್ತೆ ನಮಗೆ. ಸಾಕಷ್ಟು ಜನಸಾಮಾನ್ಯರು ಇರ್ಬೋದು ಅಥವಾ ಒಬ್ಬ ಲೇಖಕರು ಇರ್ಬೋದು, ನೀವು ಎಡನ ಬಲನ ಅಂತ ಕೇಳ್ತಾರೆ. ನಾನು ಪತ್ರಿಕೋದ್ಯಮ, ನಾನು ಪತ್ರಕರ್ತನಾಗಿ ನನಗೆ ಸಮಾಜದ ಬಗ್ಗೆ ಗೌರವ ಇರುತ್ತೆ, ಸಮಾಜಕ್ಕೆ ಸತ್ಯವನ್ನೇ ಕೊಡಬೇಕು, ಒಳ್ಳೆಯ ವಿಚಾರನೇ ಕೊಡಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇರುವ ಸಂದರ್ಭದಲ್ಲಿ ಈ ರೀತಿಯಾದ ಪ್ರಭಾವ ಬೀರುವ ಸಂಗತಿಗಳು ನಿರಂತರವಾಗಿ ನಡೀತಾ ಇದೆ. ಅದರಲ್ಲೂ ಇತ್ತೀಚಿನ ಸೋಷಿಯಲ್ ಮೀಡಿಯಾಗಳು ಬಂದ ಮೇಲೆ ನಾವೆಲ್ಲರೂ ಕೂಡ ಅದನ್ನೇ ನಂಬೋ ಥರ ಆಗಿದೆ. ಇಂಡಿಯಾ ಮತ್ತು ಪಾಕಿಸ್ತಾನ ವಾರ ಆದ ಸಂದರ್ಭದಲ್ಲಿ ಸಾಕಷ್ಟು ರೋಚಕವಾದ ವಿಡಿಯೋಗಳು ಬಂತು, ತಿರುಚುವ ವಿಡಿಯೋಗಳು ಬಂತು. ನಾವು ಯಾವುದನ್ನು ವರದಿ ಮಾಡಬೇಕು? ಸತ್ಯ ಏನಿದೆ? ಇಲ್ಲ, ಪಾಕಿಸ್ತಾನದವರು ಭಾರತದ ವಿಮಾನವನ್ನು ಉಳಿಸ್ಬಿಟ್ರು, ದ್ರೋಣ್ಗಳು ಉರುಳೋದು, ತಲೆಗಳು ಹೋದವು, ಸೈನಿಕರು ಎಷ್ಟು ಸತ್ತೋದ್ರು. ಅದೇ ರೀತಿಯಾದ ವಿಜುವಲನ್ನು, ಫೇಕ್ ವಿಡಿಯೋಗಳನ್ನು ಸೃಷ್ಟಿ ಮಾಡಿ ಸುಳ್ಳನ್ನೇ ಸತ್ಯ ಅಂತ ತಲೆ ಮೇಲೆ ಹೇಳುವಂಥ ಸಂಗತಿಗಳಿರುತ್ತೆ. ಹಾಗಾಗಿ ನಾವು ಅದರಲ್ಲೂ ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಮೇಲೆ ಹೆಚ್ಚು ಜವಾಬ್ದಾರಿ ಇದೆ, ಹೆಚ್ಚು ಜವಾಬ್ದಾರಿಯಿಂದ ನಾವು ಕೆಲಸ ಮಾಡಬೇಕಾಗುತ್ತೆ. ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ನಾವು ಸತ್ಯವನ್ನು ಹೇಳಬೇಕಾದ ಸಂಗತಿಗಳು ಬರ್ತದೆ. ಸತ್ಯವನ್ನು ಹೇಳುವಾಗ ಕೆಲವು ನಿಷ್ಠುರತೆಯನ್ನು ನಾವು ಕಟ್ಕೊಳ್ಬೇಕಾಗತ್ತೆ, ವಿರೋಧವನ್ನು ಕಟ್ಕೊಳ್ಬೇಕಾಗತ್ತೆ. ನೀನು ಈ ಪಕ್ಷದ ವಿರುದ್ಧ, ನೀನು ಈ ಸಮುದಾಯದ ವಿರುದ್ಧ, ಈ ಧರ್ಮದ ವಿರುದ್ಧ ಅನ್ನೋ ಒಂದು ಟೀಕೆಗೂ ಗುರಿಯಾಗಬೇಕಾಗತ್ತೆ. ಪ್ರತಿದಿನ ನಾವು ಅದನ್ನು ಎದುರಿಸ್ತಾ ಇರ್ತೀವಿ. ಕೆಲವು ಟೈಮ್ ನಮ್ಮ ಮೇಲೆ ಪ್ರಭಾವ ಬೀರುವಂಥ ಎಲ್ಲ ಮಾಧ್ಯಮದ ಪತ್ರಕರ್ತರ ಮೇಲೆ, ಮಾಧ್ಯಮದ ಸಂಸ್ಥೆಗಳ ಮೇಲೆ ಪ್ರಭಾವ ಬೀರುವಂಥ ಸಂಗತಿಗಳು ನಿರಂತರವಾಗಿ ನಡೀತಾ ಇದೆ. ಅದು ಇತಿಹಾಸ ತಿರುಚುವ ವಿಚಾರದಲ್ಲಿರ್ಬೋದು, ಧಾರ್ಮಿಕ ವಿಚಾರ ಇರ್ಬೋದು, ರಾಜಕೀಯ ಇರ್ಬೋದು, ಆಡಳಿತ ವಿಚಾರದಲ್ಲೂ ಅಷ್ಟೇ. ನಾನು ಯಾವುದೇ ಈ ಸರ್ಕಾರ ಸರಿ ಇಲ್ಲ, ಇಲ್ಲಿ ಭ್ರಷ್ಟಾಚಾರ ನಡೆದಿದೆ, ಇಲ್ಲಿ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ, ದೊಡ್ಡ ಮಟ್ಟದಲ್ಲಿ ಅಂತ ಬರೆದ್ರೆ ನಾಳೆ ಇವನು ಈ ಪಾರ್ಟಿಯ ಪರವಾಗಿದ್ದಾನೆ ಇವನು ಅನ್ನುವ ಹಣೆಪಟ್ಟಿ ಕಟ್ಟುವಂಥ ಆತಂಕ ಇದೆ ನಮ್ಮಲ್ಲಿ. ಅದು ಹೋಗಬೇಕು. ಜನ ಸತ್ಯವನ್ನು ತಿಳ್ಕೊಳ್ಳುವಂಥ ಅವಕಾಶಗಳು ನಾವು ಮಾಡಿಕೊಡ್ಬೇಕು. ಇಂಥ ಸವಾಲುಗಳು ಇದೆ, ಪತ್ರಿಕೋದ್ಯಮನೇ ಸವಾಲು, ಪ್ರತಿದಿನ ಚಾಲೆಂಜು. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಸ್ವೀಕರಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಹಾಗಾಗಿ ಸತ್ಯ ಹೇಳುವಾಗ ಟೀಕೆ ಟಿಪ್ಪಣಿಗಳು ಬರುತ್ತೆ, ವಿರೋಧಗಳು ಬರುತ್ತೆ, ಕಾಲೆಳಿತಾರೆ, ಬೇರೆ ರೀತಿಯಲ್ಲಿ ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಾರೆ, ಬೆದರಿಸ್ತಾರೆ. ಹಾಗಾಗಿ ನಾವು ಯಾವುದೇ ರೀತಿ ಹಂಚಿಕೋಬೇಕಾಗಿಲ್ಲ. ಒಂದು ಸ್ಮಾಲ್ ಕ್ವೆಶ್ಚನ್ ಇದೆ ನಿಮಗೆ. ಕರ್ನಾಟಕದ ಒಳ್ಳೆ ಸರ್ಕ್ಯುಲೇಷನ್ ಇರುವಂಥ, ಒಳ್ಳೆ ಹೆಸರಿರುವಂಥ ಒಂದು ದಿನಪತ್ರಿಕೆಯ ಸಂಪಾದಕರು ಹೀಗೆ ಹೇಳೋವಂಥ ಪರಿಸ್ಥಿತಿ ಬರುತ್ತೆ ಅಂದರೆ ಯಾಕೆ ಅನ್ನೋ ಪ್ರಶ್ನೆ. ಸರ್, ತಮಗಿರುವಂಥ ಪ್ರಶ್ನೆ, ತಮ್ಗೆ ಆ ಥರ ಭಯ ಇದ್ದಾಗ ಅಥವಾ ಆ ಥರ ಡಿಲೆಮಾ ಇದ್ದಾಗ ವಾಟ್ ವಿಲ್ ಬಿ ಯುವರ್ ಪ್ಯಾರಾಮೀಟರ್ ಟು ಸ್ಟ್ಯಾಂಡ್ ವಿತ್ ದ ಟ್ರೂತ್? ಹೌ ಡು ಯು ಡಿಸೈಡ್? ನಾವು ಅದನ್ನು ರಿಸರ್ಚ್ ಮಾಡ್ತೇವೆ. ಯಾವುದೇ ಹೇಳಿಕೆ ಅಥವಾ ವಿರುದ್ಧ ಹೇಳಿಕೆಗಳಿಗೆ ನಾವು ಪ್ರಭಾವ ಆಗಲ್ಲ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ತಕ್ಷಣ ನಮ್ಮ ಟೀಮ್ ಹೇಳಿದೆ, ಸರ್ ಈ ಥರ ಬರ್ತಾ ಇದೆ ಸೋಷಿಯಲ್ ಮೀಡಿಯಾ, ಹೌದಾ, ಮೊದಲು ಚೆಕ್ ಮಾಡಿ, ವಾಸ್ತವ ಸಂಗತಿ ಏನೋ ತಿಳ್ಕೊಳ್ಳಿ. ಆ ಥರ ಆಗ್ಲಿಕ್ಕಿರ್ಲಿಕ್ಕಿಲ್ಲ ನೋಡಿ. ನಾವು ಈ ರೀತಿ ಆಗಿದೆ ಅಂತ ಹೇಳಿದಾಗ ಅದರದ ಇನ್ನೊಂದು ದಿಕ್ಕಿನಲ್ಲೂ ಕೂಡ ಆಲೋಚನೆಯನ್ನು ಮಾಡಿ, ಪರಿಶೀಲನೆ ಮಾಡಿ, ಅದೇ ಸತ್ಯ ಆಗಿದ್ರೆ ಖಂಡಿತ ನಾವು ಬರೆಯೋಣ, ನಾವು ಪ್ರಕಟ ಮಾಡೋಣ, ವರದಿ ಮಾಡೋಣ, ಜನರಲ್ಲಿ ಜಾಗೃತಿ ಮೂಡಿಸೋಣ. ಜನರಿಗೆ ನಾವು ಸತ್ಯನೇ ಕೊಡಬೇಕಾಗತ್ತೆ. ಯಾಕೆಂದರೆ ನಾವು ಸಮಾಜವನ್ನು ಗೊಂದಲದಲ್ಲಿ ಅಥವಾ ತಪ್ಪು ಮಾಹಿತಿಯನ್ನು ಕೊಟ್ಟರೆ ಅದು ನಮ್ಮ ತಪ್ಪಾಗುತ್ತೆ, ಮಾಧ್ಯಮ ತಪ್ಪಾಗುತ್ತೆ. ಹಾಗಾಗಿ ನಾವು ಸತ್ಯವನ್ನು ಹೇಳಬೇಕಾಗತ್ತೆ, ವಾಸ್ತವ ಸಂಗತಿಗಳನ್ನು ಹೇಳಬೇಕಾಗತ್ತೆ. ಜನ ಅದನ್ನು ನಂಬೋ ರೀತಿಯಲ್ಲಿ ನಾವು ವರದಿ ಮಾಡಿದಾಗಲೇ ಜನ ನಮ್ಮನ್ನು ಸ್ವೀಕರಿಸೋದು. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇದೆ. ನಾವು ಸೋಷಿಯಲ್ ಮೀಡಿಯಾ ಜಮಾನದಲ್ಲಿರುವಾಗ ನಾವು ಸಾಕಷ್ಟು ಕಂಟ್ರೋಲ್ ಮಾಡದೇ ಇದೆ. ಸೋಷಿಯಲ್ ಮೀಡಿಯಾವನ್ನು ನಿಯಂತ್ರಣ ಮಾಡಿದರೆ ಯಾವ ಸ್ಥಿತಿ ಪರಿಸ್ಥಿತಿ ಬರುತ್ತೆ ಅಂದರೆ, ಮುಂದಿನ ದಿನಗಳಲ್ಲಿ ನಮಗೆ ಲೈವ್ ಎಕ್ಸಾಂಪಲ್ ಇದೆ. ಬಾಂಗ್ಲಾದಲ್ಲಿ ಏನಾಯಿತು, ನೇಪಾಳದಲ್ಲಿ ಏನಾಯಿತು, ಶ್ರೀಲಂಕಾದಲ್ಲಿ ಏನಾಯಿತು ಅಂತ. ನಮ್ಮಲ್ಲೂ ಸಾಕಷ್ಟು ಆ ರೀತಿ ಪ್ರಯತ್ನಗಳು ನಡೆದಿದೆ. ಏನು ಜನ್ರೇಷನ್ ಇದೆ ಅದು ಬೇಗ ಫಾಸ್ಟಾಗಿ ಈ ಸೋಷಿಯಲ್ ಮೀಡಿಯಾಗೆ ಪ್ರವೋಕ್ ಆಗುವಂಥ
ಘಟನೆಗಳು ಸಾಕಷ್ಟು ನಮ್ಮ ಮುಂದೆ ನಡೆದಿದೆ. ಬಾಂಗ್ಲಾದಲ್ಲಾಯ್ದು ಘಟನೆ ನಮ್ಮ ಮುಂದೆ ಇದೆ, ನೇಪಾಳದಲ್ಲೂ ಇದೆ, ಬೇರೆ ದೇಶದಲ್ಲೂ ಆಗುವಂಥ, ಇಂಡಿಯಾದಲ್ಲೂ ಕೂಡ ಸಾಕಷ್ಟು ಪ್ರಯತ್ನಗಳು ನಡೆದಿದೆ ಪ್ರೊವೋಕ್ ಮಾಡುವಂಥ. ಬಟ್ ಲಕಿಲಿ ನಾವು ನಮ್ಮ ಯುವ ಜನರು ಅದನ್ನು ಪ್ರೊವೋಕ್ ಆಗಿಲ್ಲ, ಮುಂದೆ ಆಗಲ್ಲ ಅಂತ ಹೇಳಲಿಕ್ಕಾಗಲ್ಲ. ನಾವು ಅದನ್ನು ಕಂಟ್ರೋಲ್ ಮಾಡುವಂಥ ಸನ್ನಿವೇಶದಲ್ಲಿದ್ದೇವೆ. ಅದು ಸರ್ಕಾರ ಅಥವಾ ನಮ್ಮ ಎಲ್ಲರ ಒಟ್ಟಾರೆ ಪ್ರಯತ್ನದಿಂದ ಅದನ್ನು ನಿಯಂತ್ರಣ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಕಷ್ಟಗಳ ದಿನಗಳು ನಾವು ಎದುರಿಸ್ಬೋದು. ಈಗ ಫೇಕ್ ವಿಡಿಯೋಗಳು ಇರ್ಬೋದು, ನಮ್ಮ ChatGPT ಪ್ರಧಾನಿನೂ ಬಿಟ್ಟಿಲ್ಲ. ಒಬ್ಬರು ನಟಿಯವರು ಮೊನ್ನೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಮಾಡ್ತಾ ಇರುವ ವಿಡಿಯೋಗಳ ಬಗ್ಗೆ ಅವರು ಒಂದು ಮನವಿನೂ ಕೂಡ ಮಾಡಿದರು, ಫೇಕ್ ವಿಡಿಯೋಗಳನ್ನು ಹೇಗೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ. ಅಷ್ಟೇ ಇಲ್ಲ, ಸರ್ಕಾರದ ಆದೇಶಗಳನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ರಾಜಭವನದಿಂದ ಪ್ರಕಟಣೆ ಹೊರಡಿಸಿದ್ದಾರೆ, ಈ ಸಚಿವರದ್ದು ಖಾತೆ ಬದಲಾಗಿದೆ, ಈ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ, ರಾಜ್ಯಪಾಲರು ಅದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ. ಈ ಫೇಕ್ ಆದೇಶಗಳು ಶುರುವಾಗಿದ್ದು ಕೋವಿಡ್ ಸಂದರ್ಭದಲ್ಲಿ. ಸರ್ಕಾರ ದಿನಕ್ಕೊಂದೊಂದು ಗೈಡ್ಲೈನ್ಸನ್ನು ಕೊಡ್ತಾಯಿತ್ತು. ಅದೇ ಸಂದರ್ಭದಲ್ಲಿ ಸಾಕಷ್ಟು ಶುರುವಾದವು. ಮನೇಲಿ ಕೂತವರು, ನಮ್ಮಲ್ಲಿ ಕ್ರಿಮಿನಲ್ ಮೈಂಡ್ ಇರುವಂಥವ್ರಿಗೆ ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ತಾರೆ ಅಂತ ಸಾಕಷ್ಟು ಆದೇಶಗಳು ಬಂತು. ಅದ ನಂತರ ರಾಷ್ಟ್ರಪತಿಯ ಭವನದಿಂದ, ರಾಜ್ಯಪಾಲರ ಭವನದಿಂದ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಅನೇಕ ಫೇಕ್ ಆದೇಶಗಳು ಬಂದಿದ್ದಾವೆ. ನಮ್ಮಲ್ಲಿ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿ ಮಿತ್ರರಿದ್ದಾರೆ. ನಾನು ಅದಕ್ಕೆ ಹೇಳಿದ್ದು, ನಾವು ಯಾವುದನ್ನೇ ವೆರಿಫೈ ಮಾಡದಲೇ ಯಾವುದೇ ಒಂದು ಈ ಸೋಷಿಯಲ್ ಮೀಡಿಯಾಕ್ಕೆ ನಾವು ಪ್ರಭಾವಕ್ಕೊಳಗಾದರೆ ನಾವು ನಾಳೆ ಸುಳ್ಳು ಸುದ್ದಿಯನ್ನೇ ಕೊಡಬೇಕಾಗತ್ತೆ. ನಾವು ಅದನ್ನೇ ನಂಬಿ ಜನ ನಮ್ಮನ್ನು ಕೇಳ್ಬೋದು, ನಿಮಗೆ ಜವಾಬ್ದಾರಿ ಇಲ್ವಾ? ಮೈನ್ ಸ್ಟ್ರೀಮ್ ಆಗಲೇ ಪ್ರಫುಲ್ ಕೇಲ್ಕರ್ ಹೇಳಿದರು, ಪ್ರಿಂಟ್ ಮೀಡಿಯಾ, ಯಾವುದೇ ಪ್ರಿಂಟ್ ಮೀಡಿಯಾ ಇರಲಿ, ಸಾಕಷ್ಟು ಪರಿಶೀಲನೆ ಮಾಡಿ ವರದಿಯನ್ನು ಮಾಡುತ್ತೆ. ಪ್ರಿಂಟ್ ಇದೆ ಪ್ರೂಫ್ ಅಂತ ಹೇಳ್ತೀವಲ್ಲ, ಹಾಗೆ ಪರಿಶೀಲನೆ ಮಾಡೋದಕ್ಕೆ ಟೀಮ್ ಇರುತ್ತೆ, ವರ್ಕ್ ಮಾಡುತ್ತೆ. ಹಾಗಾಗಿ ನಾವು ನಮ್ಮಲ್ಲಿ ನಮ್ಮ ನಿಯಂತ್ರಣ ಹಾಕ್ಕೊಳ್ಳುವಂಥ ಕೆಲಸವನ್ನು ನಾವು ಸೋಷಿಯಲ್ ಮೀಡಿಯಾ ಸಾಕಷ್ಟು ನಮ್ಮಲ್ಲಿಗೆ ಅನುಕೂಲ ಕೂಡ ಮಾಡಿಕೊಟ್ಟಿದೆ. ಆದರೆ ಅಷ್ಟೇ ನಮ್ಮಲ್ಲಿ ಪರಿಣಾಮವನ್ನು ಬೀಳುತ್ತೆ ನಮ್ಮ ಸಮಾಜದ ಮೇಲೆ. ಹಾಗಾಗಿ ಇದರ ಸ್ವಯಂ ನಿಯಂತ್ರಣ ಅಗತ್ಯ. ನಮ್ಮ ಯುವ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ, ಅವ್ರಲ್ಲಿ ಒಳ್ಳೆಯ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾಕ್ಕೆ ಹರಡುವಂಥ ಕೆಲಸವನ್ನು ನಾವು ಎಲ್ಲರೂ ಸೇರಿ ಮಾಡಬೇಕನ್ನೋದು ನನ್ನ ಒಂದು ಮನವಿ.